ರಾಮ, ಲಕ್ಷ್ಮಣ ಮತ್ತು ಭರತ ಇವರು ಒಂದು ಸೈಕಲ್ ಅನ್ನು 578 ಗಳ ಬಾಡಿಗೆಗೆ ಪಡೆಯುತ್ತಾರೆ. 3 ಮಂದಿ ಕೂಡಿ ಬಾಡಿಗೆ ತಗೋತಾರ. ತಗೊಂಡು ಏನ್ ಮಾಡ್ತಾರವರು ಅದನ್ನು ಕ್ರಮವಾಗಿ 8 ಗಂಟೆ, 12 ಗಂಟೆ ಮತ್ತು 14 ಗಂಟೆಗಳಿಗೆ ಬಳಸಿದರೆ ಭರತ ಕಟ್ಟಬೇಕಾದ ಬಾಡಿಗೆಯ ಹಣ ಎಷ್ಟು? ಬಾಡಿಗೆ ಹಣ ಎಷ್ಟು ಅಂತ ಕೇಳ್ತಾರೆ. ಅಂದ್ರೆ ಅನುಪಾತಗಳ ತೆಗೆಯಬಹುದು. ಅನುಪಾತ ಯಾರ್ಯಾರ ಅನುಪಾತ? ರಾಮ, ಲಕ್ಷ್ಮಣ, ಭರತ. ರಾಮ ಅನುಪಾತ ಲಕ್ಷ್ಮಣ ಅನುಪಾತ ಭರತ. ರಾಮ ಎಷ್ಟು ಗಂಟೆ ಉಪಯೋಗ ಮಾಡೋಣ? 8. ಅಷ್ಟು ಗಂಟೆನೇ ನಾವು 1 ಗಂಟೆ 1 ನಿಮಿಷ 1 ದಿನ ಇತ್ತು ಅಂದ್ರೆ ಎಲ್ಲ ಅಷ್ಟು ಗಂಟೆಗೆ ತರ್ತಿದ್ದೀವಿ, ಎಲ್ಲ ಅಷ್ಟು ಒಂದೇ ಮಾನಕ ತರ್ತಿದ್ದೀವಿ. ಈಗ ಆ ಸಮಸ್ಯೆ ಅಂತ ಇಲ್ಲ. ಲಕ್ಷ್ಮಣ ಎಷ್ಟಾಗ್ಯದ? 12. ಭರತ ಎಷ್ಟದ? 14 ಗಂಟೆ ಆಗ್ಯದ. ಹೌದಲ್ಲ? ಇದಕ್ಕೆ ನಾವು ಏನ್ ಮಾಡಬೇಕು? ಅಷ್ಟಕ್ಕೆ ಒಂದೇ ನಿರೀಕ್ಷೆ ನೋಡ್ಕೊಂಡ್ಬಿಡ್ರಿ. 4, 8, 12, 4. 2 ಹೋಗ್ತದ ನಾವು 2 4 2 6 2 7. ಅಂದ್ರೆ 4 ಅನುಪಾತ 6 ಅನುಪಾತ 7. ಹೌದಲ್ಲ? ಅನುಪಾತಗಳ ಮೊತ್ತ ಅಂದ್ರೆ 4 + 6 + 7 ಎಷ್ಟಾಯ್ತು? 17 ಆಯ್ತು. ಹೌದಲ್ಲ? ಯಾರ್ದು ಪಾಲಿಸ್ತಾರೆ ಅಂತಾರವರು? ಭರತನ ಪಾಲ ಅಂತಾರೆ. ಭರತ ಕಟ್ಟಬೇಕಾದ ಹಣ, ಭರತನ ಹಣ, ಬಾಡಿಗೆಯನ್ನು ಕಟ್ಟಬೇಕಾದ ಹಣ. ಭರತ 17ಕ್ಕೆ ಎಷ್ಟದಪ್ಪ ಭರತಂದು? ಇಲ್ಲಿ ಭರತ ನೋಡ್ರಿ 14 ಅಂದ್ರೆ 7 ಅಂದ್ರೆ 7 ಕಟ್ಟಿ 17ಕ್ಕೆ 7 ಕಟ್ಟಬೇಕು ನಾವು. ಇಂಟು ಹಣ, ಟೋಟಲ್ ಹಣ ಎಷ್ಟದ ಕಟ್ಟು? ಹಣ 578. ಛೇದ ಹೋಗ್ತದ ನೋಡ್ರಿ. 17 ಒಂದೇ 17 3 51. ಎಷ್ಟು ಉಳಿತು? ಎಷ್ಟಾಯ್ತು? 17 ಎಷ್ಟೇ 68? 17 4 68 ಅಂದ್ರೆ 34 7 ಎಷ್ಟು? 238. ಭರತನ ಕಟ್ಟಬೇಕಾದ ಹಣ ಎಷ್ಟು? 238 ರೂಪಾಯಿ. ದ ರೈಟ್ ಆಪ್ಷನ್ಸ್ ಡಿ. ಅರ್ಥ ಆಯ್ತು ನಾವು? ಈ ಲೆಕ್ಕ ನೋಡ್ರಿ ಹೆಂಗದ. ಪಿ, ಕ್ಯೂ ಮತ್ತು ಆರ್ಗಳು ಕ್ರಮವಾಗಿ ರೂಪಾಯಿ 45,000, ರೂಪಾಯಿ 70,000 ಮತ್ತು ರೂಪಾಯಿ 90,000ಗಳನ್ನು ಹೂಡಿಕೆ ಮಾಡಿ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ. 2 ವರ್ಷಗಳ ನಂತರ ರು 1,64,000ಗಳ ಲಾಭವನ್ನು ಗಳಿಸುತ್ತಾರೆ. ಹಾಗಾದರೆ ಲಾಭದಲ್ಲಿ ಕ್ಯೂನ ಪಾಠ ಎಷ್ಟು? ಕೇವಲ ಅವರು ಲಾಭದಲ್ಲಿ ಮಾತ್ರ ಹಂಚಿಕೊಳ್ಬೇಕಂತಾರೆ. ಅಂದ್ರೆ ಪಿ ಅನುಪಾತ ಕ್ಯೂ ಅನುಪಾತ ಆರ್ ಇವುಗಳ ಅನುಪಾತವನ್ನು ತಗೋಬೇಕು ನಾವು. ಪಿ ಎಷ್ಟದಪ್ಪ? 45,000 ಅನುಪಾತ ಕ್ಯೂ ಎಷ್ಟದ? 70,000. ಆರ್ ಎಷ್ಟದ? 90,000. ಇದನ್ನು ಸ್ವಲ್ಪ ಸರಳೀಕರಿಸ್ಬೋದು. ಇದನ್ನ ಅಂದ್ರೆ 90,000 ಇನ್ನೊಂದು 0 ಕೊಡ್ಬೇಕು. ಕೊನೆ 3 0 ಹೋಯ್ತು. ಕೊನೆ 3 0
ಕೊನೆ 3 ಸೊನ್ನೆ. ಇನ್ನು ಹೆಚ್ಚು ಹೋಗ್ತದ. ಹಾ 5 ನಮಗೆ 5 ಹೋಗ್ತದೆ ಆರಾಮ್ಸರಿ. 5 ಇದನ್ನು ಹೋಗ್ತದೆ, ಇದನ್ನು ಹೋಗ್ತದೆ, ಇದನ್ನು ಹೋಗ್ತದೆ. ಹೌದಾ? 5 9 ಅನುಪಾತಕ್ಕೆ ಅನುಪಾತ 5 14 70. ಆಮೇಲೆ ಅನುಪಾತಕ್ಕೆ ಅನುಪಾತ 5 18. ಹೌದಲ್ಲ? ಇನ್ನ ಅಂದ್ರೆ ಪಿ ಕ್ಯೂ ಆರ್ ಅನುಪಾತ ಎಷ್ಟು ಬಂತು? ಇಷ್ಟು ಬಂತು. ಇದಕ್ಕಿಂತ ಛೇದ ಇದು 9 ಹೋಗ್ತದ, 18 ಹೋಗ್ತದ, 14 ಹೋಗಲ್ಲ. ಅದ್ರ ಮೂರಕ್ಕೆ ಒಂದರಲ್ಲಿ ಕಟ್ ಮಾಡ್ಬೇಕಲ್ಲ. ಇನ್ನು ಅನುಪಾತಗಳ ಮೊತ್ತ ಅಂದ್ರೆ ಎಷ್ಟು? 9 ಪ್ಲಸ್ 14 ಪ್ಲಸ್ 18 ಈಕ್ವಲ್ ಟು 41. ಹೌದಲ್ಲ? ಅವ್ರು ಏನ್ ಕೇಳ್ತಾರ? ಲಾಭದಲ್ಲಿ ಕ್ಯೂನ ಪಾಲು ಅಂತ ಕೇಳ್ತಾರ. ಕ್ಯೂನ ಪಾಲು ಅಂದ್ರೆ ಯಾರ್ದು? ಮಧ್ಯದಲ್ಲಿ ಇದು ಕ್ಯೂನ ಪಾಲು. ಇದಕ್ಕೆ ಬೇಕಂತ. ಹೌದಲ್ಲ? ಅಂದ್ರ ಕ್ಯೂನ ಪಾಲು ಅಂದ್ರೆ 41ಕ್ಕ ಕ್ಯೂನ ಪಾಲು ಎಷ್ಟಾಗ್ತದ? 14 ಆಗ್ತದೆ. 41ಕ್ಕೆ ಕ್ಯೂನ ಪಾಲು ಎಷ್ಟು? 41ಕ್ಕೆ 14 ಆಗ್ತದ. ಅಂದ್ರೆ ಅಮೌಂಟ್ ಎಷ್ಟದ? ಎಷ್ಟರಲ್ಲಿ ಹಂಚ್ಕೋಬೇಕಾಗಿದೆ ಅವರು? 1,64,000 ರೂಪಾಯಿಗೆ ಹಂಚ್ಕೋಬೇಕಾಗಿದೆ. ಹೌದಲ್ಲ? 14 ಅಂದ್ರೆ 14, 14 4 64, 3 ಸೊನ್ನೆಕ್ಕೆ 3 ಸೊನ್ನೆ. 14 4 ಎಷ್ಟು? 14 4 56, 3 ಸೊನ್ನೆಕ್ಕೆ 3 ಸೊನ್ನೆ ರೂಪಾಯಿ. ಕ್ಯೂನ ಪಾಲು ಎಷ್ಟು? 56,000 ಆಯ್ತು. ಅಂದ್ರೆ ರೈಟ್ ಆಪ್ಷನ್ಸ್ ಎಷ್ಟು? ಬಿ. ರೈಟ್ ಆಪ್ಷನ್ಸ್ ಎಷ್ಟು? ಬಿ. ಈ ಪ್ರಶ್ನೆಯನ್ನು ನೋಡ್ರಿ, ಕ್ಲಿಯರ್ ಮಾಡ್ಕೊರಿ. ಬೇಕಾದ್ರೆ ಇಫ್ ಯು ವಾಂಟ್ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಂಡ್ಕೆ ಪ್ರಾಕ್ಟೀಸ್ ಮಾಡಿ.